ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಒಂದೇ ವೇದಿಕೆಯಲ್ಲಿ 75 ವೀಣೆಗಳನ್ನು ಏಕಕಾಲದಲ್ಲಿ ನುಡಿಸೋ ಸಾಹಸಕ್ಕೆ ಇವತ್ತು ಬೆಂಗಳೂರಿನ ಚಾಮರಾಜಪೇಟೆಯ ರಾಮಸೇವಾ ಮಂಡಳಿ ನಡೆಸಿದ ಸಂಗೀತೋತ್ಸವ ಸಾಕ್ಷಿಯಾಯಿತು. 39 ದಿನಗಳ ಕಾಲ ನಡೆಯುವ ಸಂಗೀತೋತ್ಸವದಲ್ಲಿ ಇವತ್ತು ಡಾಕ್ಟರ್ ಸುಮಾ ಸುಧೀಂದ್ರ ಮತ್ತು ಅನುರಾಧ ಮಧುಸೂದನ್ ತಮ್ಮ ಸಂಗಡಿಗರೊಂದಿಗೆ ನಾದರಂಜಿನಿ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ರು. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನೇ ದೇವರು ಅಂದ್ರು. ಅದೇ ಅಭಿಮಾನಿ ದೇವರುಗಳು ಇವತ್ತು ರಾಜ್ ಅವರ 85ನೇ ಹುಟ್ಟುಹಬ್ಬವನ್ನ ಉತ್ಸವದಂತೆ ಆಚರಿಸಿದ್ರು. ಜೊತೆಗೆ ಶಿವರಾಜ್ ಕುಮಾರ್ ಅಭಿನಯದ ಆರ್ಯನ್ ಅನ್ನೋ ಹೊಸ ಸಿನಿಮಾ ಕೂಡ ಸೆಟ್ ಇರ್ತು. ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ ಜನ್ಮದಿನ ಅಂದ್ರೆ ಅದೇನೋ ಖುಷಿ, ಅದೇನೋ ಭಕ್ತಿಭಾವ. ಅಣ್ಣ ಅವರ ಹುಟ್ಟುಹಬ್ಬ ಅಂದ್ರೆ ಅಭಿಮಾನಿ ದೇವರುಗಳಿಗೆ ದೊಡ್ಡ ಉತ್ಸವವೇ ಸರಿ. ರಾಜ್ ಅವರ 85ನೇ ಹುಟ್ಟುಹಬ್ಬವಾದ ಇವತ್ತು ಪ್ರತಿ ವರ್ಷದಂತೆ ಈ ಬಾರಿಯೂ ರಾಜ್ ಸಮಾಧಿ ಇರುವ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಸೇರಿದ್ರು. ಅಗಲಿದ ಅಣ್ಣನಿಗೆ ಪುಷ್ಪ ನಮನ ಸಲ್ಲಿಸಿದ್ರು. ರಾಜ್ ಪತ್ನಿ ಪಾರ್ವತಮ್ಮ, ಪುತ್ರರಾದ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಜ್ ಮೊಮ್ಮಕ್ಕಳು ಹೀಗೆ ಕುಟುಂಬದ ಎಲ್ಲ ಸದಸ್ಯರು ರಾಜ್ ಅವರ ಸಮಾಧಿಗೆ ಆಗಮಿಸಿ ನಮನ ಸಲ್ಲಿಸಿದರು. ಕನ್ನಡ ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ. ಎಲ್ಲೋ ಒಂದು ಕಡೆ ಅವ್ರಿಲ್ಲ ಅಂತ ಅನ್ಸೋದಿಲ್ಲ ನಮಗೆ. ಯಾಕಂದರೆ ಈ ಜನ ಇಲ್ಲಿ ಬರ್ತಿರೋದು ನೋಡಿದ್ರೆ ಪ್ರತಿ ವರ್ಷವೂ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅವ್ರ ಆಸೆಯಿಂದ ಸ್ವೀಟ್ಗಳು ತೊಗೊಂಬಂದು ತುಂಬ ಜನ ಇವಾಗ ಏಪ್ರಿಲ್ ಆದರೂ ಕೂಡ ಇವತ್ತೇ ಕ್ಯಾಲೆಂಡರ್ಗಳು ಓಪನ್ ಮಾಡಿ ಅವ್ರವ್ರ ಮನೇಲಿರೋ ಒಂದು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತಾರೋ ಇಲ್ವೋ, ಅಪ್ಪಾಜಿ ಹುಟ್ಟುಹಬ್ಬ ಅಂತೂ ಮರಿದೆ ಇವತ್ತು ಎಲ್ಲರೂ ಇಲ್ಲಿ ಬಂದು ನಮ್ಮ ಜೊತೆ ಸೇರ್ತಾರೆ. ಈ ನಡುವೆ ಅಣ್ಣ ಅವರ ಜನ್ಮದಿನದಂದೇ ಪುತ್ರ ಶಿವಣ್ಣ ತಮ್ಮ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹಲವು ದಿನಗಳಿಂದ ಕುತೂಹಲ ಮೂಡಿಸಿದ್ದ ಕ್ರೀಡಾ ಪ್ರಧಾನ ಚಿತ್ರ ಆರ್ಯನ್ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಅದ್ಧೂರಿ ಮುಹೂರ್ತ ಮುಗಿಸಿದೆ. ವಿಶೇಷವಾದ ಈ ಚಿತ್ರದ ಮೂಲಕ ಮೋಹಕ ತಾರೆ ರಮ್ಯಾ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಒಟ್ಟಿಗೆ ಮೊದಲ ಬಾರಿ ಕಾಣಿಸ್ಕೊಳ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಶಿವಣ್ಣ ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಸ್ಕ್ರಿಪ್ಟ್ ತಕ್ಕಾಗೇನೆ ಇಟ್ಸ್ ನೈಸ್ ಲವ್ ಸ್ಟೋರಿ. ಆ್ಯಂಡ್ ಶಿವಣ್ಣ ಅವರು ಫಾರ್ ಹಿಸ್ ಏಜ್ ಇಸ್ ಎಕ್ಸ್ಟ್ರೀಮ್ಲಿ ಫಿಟ್ ಆ್ಯಂಡ್ ಹಿ ಪ್ಲೇಸ್ ಮೈ ಕೋಚ್ ಇನ್ ದ ಫಿಲ್ಮ್. ನಾನು ಐ ಮೀನ್ ಟು ಅಥ್ಲೆಟಿಕ್ಸ್ ಈ ಫಿಲ್ಮಲ್ಲಿ. ತೀರಾ ಜಾಸ್ತಿ ಹೇಳಕ್ಕೆ ಹೋದರೆ ಆಮೇಲೆ ದ ಸಸ್ಪೆನ್ಸ್ ಇಸ್ ಗಾನ್, ಬಟ್ ಇಷ್ಟೇ ಬ್ರೀಫ್. ಇನ್ನು ಡಿ ರಾಜೇಂದ್ರ ಬಾಬು 13 ವರ್ಷದ ಬಳಿಕ ಶಿವಣ್ಣರಿಗೆ ಮತ್ತೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಆರ್ಯನ್ ಚಿತ್ರದಲ್ಲಿ ಕ್ರೀಡೆನೇ ಪ್ರಮುಖ ಆಕರ್ಷಣೆಯಾಗಿದ್ದು ಶಿವರಾಜ್ ಕುಮಾರ್ ಮತ್ತಷ್ಟು ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಿದ್ದಾರೆ. ಒಟ್ನಲ್ಲಿ ರಾಜ್ ಬರ್ತ್ಡೇ ಖುಷಿಯಲ್ಲಿರುವ ಅಭಿಮಾನಿಗಳಿಗೆ ಇವತ್ತು ಡಬಲ್ ಸಂಭ್ರಮ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 85ನೇ ಹುಟ್ಟುಹಬ್ಬ. ಅಭಿಮಾನಿಗಳಿಗೆ ಒಂದೆಡೆ ರಾಜ್ ಹುಟ್ಟುಹಬ್ಬದ ಸಂಭ್ರಮವಾದರೆ ಇನ್ನೊಂದೆಡೆ ಅವರ ಚಿತ್ರವನ್ನ ಚಿತ್ರಮಂದಿರದಲ್ಲಿ ನೋಡೋ ಅಪರೂಪದ ಅವಕಾಶ ಇತ್ತು. ಈ ವಿಶೇಷ ದಿನದಂದು ರೇಡಿಯೋ ಸಿಟಿ ರಾಜ್ ಅಭಿನಯದ ಶಂಕರ್ ಗುರು ಚಿತ್ರದ ಪ್ರದರ್ಶನವನ್ನ ಆಯೋಜಿಸಿದ್ರು. ತ್ರಿಭುವನ್ ಚಿತ್ರಮಂದಿರದಲ್ಲಿ ನಡೆದ ಈ ವಿಶೇಷ ಪ್ರದರ್ಶನದಲ್ಲಿ ನೂರಾರು ಅಭಿಮಾನಿಗಳು ಸಿನಿಮಾ ವೀಕ್ಷಿಸಿದ್ರು. ಅಲ್ಲದೆ ರಾಘವೇಂದ್ರ ರಾಜ್ಕುಮಾರ್, ಶುಭಾ ಪೂಂಜಾ, ರಕ್ಷಿತ್ ಶೆಟ್ಟಿ ಸೇರಿದಂತೆ ಅನೇಕ ಸಿನಿಮಾ ತಾರೆಯರು ಸಿನಿಮಾ ವೀಕ್ಷಿಸಿದ್ರು. ಇನ್ನು ವಿಶೇಷ ಅಂದ್ರೆ ರಾಜ್ಕುಮಾರ್ ಅವರ ಮುಖವಾಡ ಧರಿಸಿ ಸಿನಿಮಾ ವೀಕ್ಷಿಸಿದ್ದು ವಿಶೇಷವಾಗಿತ್ತು. ಹಾಗೆ ಇಡೀ ಕರ್ನಾಟಕಕ್ಕೆ ತುಂಬ ಇಷ್ಟವಾದ ನಟರು. ಆ ಸಂದರ್ಭದಲ್ಲಿ ರೇಡಿಯೋ ಸಿಟಿ ಇವತ್ತು ತ್ರಿಭುವನ್ ಥಿಯೇಟ್ರಲ್ಲಿ ಶಂಕರ್ ಗುರು ಹಾಕಿದೆ. ನಮಗೆ ಏನು ಆ ಅವಕಾಶ ಮಿಸ್ ಆಗಿತ್ತೋ, ಅವರ ಸಿನಿಮಾ ರಿಲೀಸ್ ಆದಾಗ ನಾವು ಥಿಯೇಟ್ರಿಗೆ ಓಡಿ ಬಂದು ನೋಡೋಕ್ಕಾಗದೇ ಇರೋ ಸಂದರ್ಭ. ವಜ್ರದ ಆಭರಣ ಅಂದ್ರೆ ಅದು ಸುಂದರವಾಗಿಯೇ ಇರುತ್ತೆ.
ಅಂತಹ ವಜ್ರದ ಆಭರಣಗಳ ಸೌಂದರ್ಯಕ್ಕೆ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋ ಆಭರಣ ಹೇಗಿರ್ಬೋದು? ಅಂಥದೊಂದು ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದ ಆಭರಣವನ್ನ ನಾವು ನಿಮಗೆ ತೋರಿಸ್ತೀವಿ. ಎಸ್, ಈ ವಜ್ರದ ಆಭರಣಗಳನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನೋಡಿದೊಡನೆ ಕಣ್ಣು ಕೋರೈಸುವ ಅಂದ, ನಕ್ಷತ್ರ ಲೋಕವನ್ನೇ ಕೈಗೆ ಸುತ್ತಿಕೊಂಡ ಅನುಭವ, ಬೆಳ್ಳನೆ ಹೊಳೆಯೋ ವಜ್ರಗಳು, ಗುಲಾಬಿ ಬಣ್ಣಕ್ಕೆ ತಿರುಗೋ ಅನನ್ಯ ವಿನ್ಯಾಸ. ಸಾವಿರಾರು ವಜ್ರಗಳಿಂದ ಮಾಡಿದ ಈ ಬಳೆ ರಾಷ್ಟ್ರಮಟ್ಟದಲ್ಲಿ ನಡೆದ ಹರಳು ಹಾಗೂ ಆಭರಣ ಮಾರಾಟ ಒಕ್ಕೂಟ ನಡೆಸಿದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಈ ಪ್ರಶಸ್ತಿಗಾಗಿ 101 ನಗರಗಳಿಂದ 996 ವಿನ್ಯಾಸದ ಆಭರಣಗಳು ಬಂದಿದ್ವು. ಆದರೆ ಗೆದ್ದದ್ದು ಕೀರ್ತಿಲಾಲ್ಸ್ನ ಈ ಬಳೆ. The best jewelry for unique designing in this recent award which was been given by GJF in Bombay for 2013. I would say that we are one of the jeweler among nearly around close to around 996 designs were being submitted almost by around 600-700 jewelers. So we are very proud to say that. ಈ ಸ್ಪರ್ಧೆಗಾಗಿ ರೂಪಿಸಿರೋ ಆಭರಣ ಸಂಗ್ರಹ ಮುಂಬರುವ ಚಿನ್ನದ ಹಬ್ಬ ಅಕ್ಷಯ ತೃತೀಯಕ್ಕಾಗಿ ಕಾಯ್ದಿರಿಸಲಾಗಿದೆ. 25,000 ರೂಪಾಯಿಯಿಂದ ಶುರುವಾಗೋ ಈ ಸಂಗ್ರಹ ಮಧ್ಯಮ ವರ್ಗದ ಜನರಿಗೂ ವಜ್ರ ಕೊಳ್ಳೋ ಅವಕಾಶ ಮಾಡಿಕೊಡುತ್ತೆ ಅಂತ ಖುಷಿಪಟ್ರು ಬ್ಯೂಟಿಷಿಯನ್ ಉಮಾ. ಯಾವಾಗಲೂ ಹೆಂಗಸರು ಬರೀ ಚಿನ್ನ ಅಂದ್ಕೊಂಡಿದ್ರೆ ನಮಗೆ ಡೈಮಂಡ್ ಸಿಗಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ ಕೀರ್ತಿಲಾಲಲ್ಲಿ ಬಂದಾಗ ಖಂಡಿತ ನಿಮಗೆ ವಜ್ರ ಕೂಡ ಚಿನ್ನದ ರೇಟಲ್ಲೇ ಸಿಗುತ್ತೆ ಅಂತ ಆಶ್ವಾಸನೆ ಕೊಡ್ತೀನಿ. ನಾವೆಲ್ಲ ಡೈಮಂಡ್ ಫ್ಯಾಕ್ಟ್ರಿಗೆ ಹೋದಾಗ ನಮ್ಗೆ ಅಲ್ಲಿ ಒಂದು ಶಾಪಿಂಗ್ ಹೋಗಿದಾಗ ಅಲ್ಲಿ ಅವ್ರದ್ದೇ ಒಂದು ಶಾಪಿಂಗಲ್ಲಿ ನಾವು ಒಡವೆ ತೊಗೊಂಡ್ವು. ಒಂದು ಜೊತೆ ಓಲೆಯನ್ನು ತೊಗೊಂಡಾಗ ಅದರಲ್ಲಿ 75 ಹರಳಿತ್ತು. ಅದ್ರ ಬೆಲೆ 75,000. ಒಟ್ನಲ್ಲಿ ಈ ವಜ್ರಾಭರಣಗಳ ವೈಭವದಲ್ಲಿ ತೇಲಿ ಹೋಗೋದಂತೂ ಸತ್ಯ. ಈ ಮುತ್ತಿನಂತ ಆಭರಣ ಕೊಳ್ಳೋರು ಈ ಅಕ್ಷಯ ತೃತೀಯವರೆಗೂ ಕಾಯಬೇಕು. ಆಗ ನಿಮಗೆ ಇಷ್ಟವಾದ ಆಭರಣವನ್ನ ಖರೀದಿಸಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಕಿರಣ್ ಜೊತೆ ರಜನಿ MG, ಸುವರ್ಣ ನ್ಯೂಸ್.